ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ಮ ಮಗ ಸಿಗರೇಟ್ ಸೇತಾರ? ಅದು ಏನಂದ್ರೆ ಸಿಸ್ಟರ್, ಅವ್ರ ಮಗ ಸಿಗರೇಟ್ ಸೇದಿದ್ರೆ ನಂಗೆ ನೋ ಪ್ರಾಬ್ಲಮ್. ಲಾರ್ಡ್ ಶಿವನೇ ಬಂಗಿ ಸೇದ್ಬೇಕಾದ್ರೆ, ಇನ್ನು ಅವ್ರ ಮಗ ಸಿಗರೇಟ್ ಸೇದಿದ್ರೆ ನಂಗೆ ಏನು ಅಭ್ಯಂತರ ಇಲ್ಲ. ಚಿನ್ನದಂತ ಮಾತು. ಸೀತಾದೇವಿ ಅವ್ರೆ, ಸೀತಾದೇವಿ ಅವ್ರೆ, ನಿಮ್ ಮಗ ರಾತ್ರಿ ಆದ ತಕ್ಷಣ ವಸಿ ಆಗ್ತಾನಾ? ಮಮ್ಮಿ, ದೇವತೆಗಳೇ ಸುರಪಾನ ಕುಡಿಬೇಕಾದ್ರೆ ಇನ್ನು ಅವ್ರ ಮಗ ಕುಡಿದ್ರೆ ಏನು ತಪ್ಪಿಲ್ಲ. ಬಂಗಾರದ ಮಾತು ಕಣವ. ಥ್ಯಾಂಕ್ ಯು ಮಮ್ಮಿ. ಅಯ್ಯೋಯ್ಯೋ, ನಿಮ್ ಮಗನು ನಾನು ತೇಲಾತ ಹಾಡ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತೀವಿ. ಅಯ್ಯೋ ದೇವ್ರೆ, ಹಲೋ 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 ಹಲೋ, ಮಿತಿ ಮೀರ್ತಾ ಇದೆ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ನೋಡಿದ್ರೆ ಸೀತಕ್ಕ, ನಿಮ್ ಸೊಸಿ ಎಷ್ಟು ಒಳ್ಳೆಯವಳು. ಕುಡಿಯಕ್ ಬರುತ್ತೆ, ಸೇದಕ್ ಬರುತ್ತೆ, ಡ್ಯಾನ್ಸ್ ಮಾಡಕ್ ಬರುತ್ತೆ, ಹಾಡ್ ಹೇಳಕ್ ಬರುತ್ತೆ. ಮದುವೆ ಆದ್ಮೇಲೆ ನೀವು ನಿಮ್ ಮಗ ನಿಮ್ ಸೊಸೆ ಎಲ್ಲ ಸೇರ್ಕೊಂಡು ಡ್ರಿಂಕ್ಸ್ ಫ್ಯಾಮಿಲಿ ತರ ಪಾರ್ಟಿ ಮಾಡಬಹುದು. ಮುಚ್ಚ್ರಿ ಬಾಯಿ. ಇವ್ರ ಮಗಕ್ ಮಂಗಳಾರತಿ ಎತ್ತ ಎಷ್ಟು ಅಸಹ್ಯವಾಗಿ ಮಾತಾಡ್ತಾ ಇದಾರೆ ನೋಡಿ ಇವರೆಲ್ಲ. ನನ್ ಮಗನಿಗೆ ಆತರ ಯಾವ ಅಭ್ಯಾಸನೂ ಇಲ್ಲ. ಪರವಾಗಿಲ್ಲ ಬಿಡಿ, ನಾನೇ ಅವ್ರಿಗೆ ಅಭ್ಯಾಸ ಮಾಡಿಸ್ತೀನಿ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ಅಡ್ಗೆ ಮನೆಯಲ್ಲಿರೋ ಸೌಟು ನನ್ನ ಕೈಯಲ್ಲಿರುತ್ತೆ, ಅದರಿಂದ ಬೀಳೋ ಏಟು ನಿಮ್ ಕೆನ್ನೆ ಮೇಲಿರುತ್ತೆ. ಮಮ್ಮಿ ಮದ್ವೆಗಿನ್ನ ಮುಂಚೆನೆ ನಂಗೆ ಹೊಡಿತೀನಿ ಅಂತಿದ್ದಾರೆ. ಬಾಜಿ, ಮದ್ವೆಗ್ ಮುಂಚೆ ಅವ್ರು ಹೊಡಿಲಿ, ಮದ್ವೆ ಆದ್ಮೇಲೆ ನೀನ್ ಹೊಡಿ. ಒಸಿ ಕೋಪ ಕಮ್ಮಿ ಮಾಡ್ಕೋ ಸೀತಾದೇವ. ಸೀತಾದೇವಿ, ನಿನ್ ಮನೆಯಾಗೆ ನನ್ ಮಗಳು ಸೊಸೆ ಆಗಿ ಬರ್ತಾಳಲ್ಲ, ಆಗ ನಿಧಾನವಾಗಿ ಹೇಳ್ಕೊಡು, ಕಲ್ತ್ಕೋತೈತೆ ಮಗ, ಚಿಕ್ಕ ಮಗು. ಅಯ್ಯೋ ಅಯ್ಯೋ, ಆಗಿಂದ ಇದೇ ಮಾತ್ ಹೇಳ್ತಿದ್ದೀರಾ. ಇವಳು ಯಾವ ಅಂಗಲಿನ ಚಿಕ್ಕ ಹುಡುಗಿ ತರ ಕಾಣಿಸ್ತಾಳೆ. ಮದುವೆ ಮಾಡಿ ಕೊಟ್ಟಿದ್ರೆ 1 ಡಜನ್ ಮಕ್ಳು ಆಗ್ತಿದ್ವು. ಮಾಡಿ ನನ್ನ ತಂಗಿನ ನಿಮ್ಮ ಮಗ ಸಮರ್ ಜೊತೆ ಡೇಟಿಂಗ್ ಕಳ್ಸಿ, ನಾನು ಜೊತೆಗೆ ಹೋಗ್ತೀನಿ. 3 ಜನ ಸೇರಿ ಅರ್ಥ ಮಾಡ್ಕೋತೀವಿ. ಡೇಟಿಂಗ? ಹಂಗಂದ್ರೆ? ಓ ಆಂಚಿ, ನಿಮ್ಗೆ ಡೇಟಿಂಗ್ ಅಂದ್ರೆ ಗೊತ್ತಿಲ್ವಾ? ನಿಮ್ ಮದ್ವೆಗಿನ್ನ ಮುಂಚೆ ನಿಮ್ ಅಂಕಲ್ ಜೊತೆ ಅಲ್ಲ ನಿಮ್ ಗಂಡನ್ ಜೊತೆ ಎಲ್ಲೂ ಹೊರಗಡೆ ಹೋಗಿಲ್ವಾ? ಸೀತಕ್ಕ, ಡೇಟಿಂಗ್ ಅಂದ್ರ ನಿಮ್ಗೆ ಅರ್ಥ ಆಗೋಲ್ತಲ್ಲ. ಅದು ಡೇಟಿಂಗ್ ಅಂದ್ರೆ ಏನ್ ಗೊತ್ತಾ? ಈಗಿನ ಕಾಲದ ಹುಡುಗರು ಮದ್ವಿಗಿಂತ ಮೊದ್ಲ 4 ದಿನ ಹೊರಗೆ ಹೋಗಿ ಮಾತಾಡ್ಕೊಂಡ್ ಬರ್ತಾರ. ನಿಮ್ ಕಾಲದಾಗ ಇತ್ತಲ್ಲ, ಮದ್ವಿಗ್ ಮೊದ್ಲ ಯಾವ್ದಾದ್ರು ಜಾಗದಾಗ ಹೋಗಿ ನಿಂತ್ಕೊಂಡು ಅನುವತ್ತನು ಮಾತಾಡ್ತಿದ್ರಲ್ಲ, ಹಂಗ ಈಗಿನ ಕಾಲದಾಗ ಇದು ಪ್ಯಾಷನ್. ಅಯ್ಯೋ, ನಿಮ್ಗೆಲ್ಲ ಮಾನ ಮರ್ಯಾದೆ ಇಲ್ವೇನ್ರಿ? ಸಿಸ್ಟರ್, ವಾಟ್ ಇಸ್ ಶಿ ಸೇಯಿಂಗ್? ಮಾನ ಮರ್ಯಾದೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಗಿಲ್ಲ ಅಂತ ಬಿಡಿ. ನೀವೇನ್ ಹುಡುಗ ನೋಡಕ್ ಬಂದಿದ್ರೋ ಇಲ್ಲ ಕುದುರೆ ವ್ಯಾಪಾರ ಮಾಡಕ್ ಬಂದಿದ್ರೋ? ಮದ್ವೆ ಆಗದೆ ಇರೋ ಹುಡುಗ ಹುಡುಗಿನ ಒಟ್ಟಿ ಕಳ್ಸೋದ? ಹಾಗೇನಾದ್ರೂ ಕಳ್ಸಿದ್ರೆ ಹೋಗುವಾಗ 2 ಹೋಗ್ತಾರೆ, ಬರುವಾಗ 3 ಜನ ಬರ್ತಾರೆ. ಹಾಗೇನ್ ಮಾಡ್ತೀರಾ? ಸ್ಟೇರಿಂಗ್ ಹಿಡಿಯೋಕೆ ಬರ್ದೇ ಇರೋ ನನ್ ಮಗನ್ಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಿದ್ದೀರಾ? ಮೊದ್ಲು ನೀವ್ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ಕಾಲ್ ಮುರಿದು ಕೈ ಕೊಡ್ತೀರಾ? ನನ್ ಮಗಿಗೆ ಕಾಲ್ ಸೂಪ್ ಅಂದ್ರೆ ಬಹಳ ಇಷ್ಟ, ಬಸಿ ಕೊಡಿ. ಐ ಲವ್ ಲೆಗ್ ಸೂಪ್. ಸೀತಕ್ಕ, ಸಿಟ್ಟು ಮಾಡ್ಕೋಬೇಡ್ರಿ, ಸ್ವಲ್ಪ ಸಮಾಧಾನ ಮಾಡ್ಕೊಡ್ರಿ, ಪಾಪ ಸಣ್ಣ ಹುಡುಗಿ. ಇನ್ನೊಂದ್ಸರಿ ಈ ತರ ಡೈಲಾಗ್ ಹೊಡೆದ್ರೆ ನಿಮಗ್ ಸಿಗೋ ತೋರಣ ಕಟ್ಬಿಡ್ತೀನಿ. ಮೊದ್ಲು ಇವ್ರನ್ನ ಕರ್ಕೊಂಡು ಹೋಗಿ ಆಚೆ. ಆಂಟಿ ಸಾರಿ, ಪ್ಲೀಸ್ ನನ್ ತೊಪ್ಪೆನ ಹೊಟ್ಟೆಗೆ ಹಾಕೊಳ್ಳಿ. ಅದು ತೊಪ್ಪೆ ಅಲ್ಲ, ತಪ್ಪು. ಸನಪ ಪೂಪ ಎರಡು ಒಂದೇ, ಶೇಮ್. ನಾನ್ ಹೊಟ್ಟೆಗೆ ಹಾಕೊಳ್ಳೋದು ಬೇಡ, ಕಿವಿಗೆ ಹಾಕೊಳ್ಳೋದು ಬೇಡ. ನಿಮ್ ಸಂಬಂಧ ನನ್ಗಿಷ್ಟ ಇಲ್ಲ. ನನ್ ಸೊಸೆ ಆಗೋ ಗುಣ ನಿಮ್ಮಲ್ಲಿ ಯಾವ್ದು ಇಲ್ಲ. ನಿಮ್ಮನ್ ಹೋಲಿಸ್ಕೊಂಡ್ರೆ ನಮ್ ಗುಲಾಬಿನೇ 1000 ಪಾಲು ವಾಸಿ. ಹೂ ಇಸ್ ದಿಸ್ ಗುಲಾಬಿ? ಇವ್ರ ಮಗಳ ಅನಸ್ತತೆ. ಅದೆಲ್ಲ ನಿಮ್ಗೆ ಯಾಕೆ? ಸುಮ್ನೆ ಇಲ್ಲಿಂದ ಹೋಗ್ತಾ ಇರಿ. ಸೀತಕ್ಕರ, ನೀವು ಮಾತಾಡ್ಬೇಡಿ. ಇನ್ನು ಒಂದೇ ಒಂದ್ ಮಾತ್ ಮಾತಾಡಿದ್ರೆ ಎಣ್ಣೆಗೆ ಹಾಕಿ ಎಣ್ಗಾಯಿ ಮಾಡ್ಬಿಡ್ತೀವಿ. ಇನ್ನೊಂದ್ಸಾರಿ ಇಂತ ಸಂಬಂಧ ಕರ್ಕೊಂಡ್ ಬಂದು ನಮ್ ಹೊಸಲ್ ದಾಟ್ಬೇಡಿ. ಹೋಗ್ತಾ ಇರಿ ಇಲ್ಲಿಂದ. ವಸಿ ಕೋಪ ಕಮ್ಮಿ ಮಾಡ್ಕೋ. ನನ್ ಚಿಕ್ಕ ಮಗ್ಳು ಬೇಡ ಅಂದ್ರೆ ಬಿಟ್ಟಾಕ್ಬೇಡ. ನಾನ್ ದೊಡ್ಡ ಮಗ್ಳನಾರು ನಿನ್ ಮನೆಗ್ ಸೊಸೆಯಾಗಿ ತಗೊಳವ. ಯಾವ್ದು ಬೇಕಾಗಿಲ್ಲ. ಇಲ್ಲಿಂದ ಹೋಗ್ತೀರಾ ಇಲ್ವಾ ಈಗ? ದೊಡ್ಡ ಮಗ್ಳು ಬೇಕಾ ನನ್ ಬಿಟ್ಟಿ, ಚಿಕ್ಕ ಮಗ್ಳು ಬೇಕಾ ನನ್ ಬಿಟ್ಟಿ, ದೊಡ್ಡ ಮಗ್ಳು ಬೇಕಾ ನನ್ ಬಿಟ್ಟಿ, ಚಿಕ್ಕ ಮಗ್ಳು ಬೇಕಾ ನನ್ ಬಿಟ್ಟಿ. ಚಿಕ್ಕ ಮಗಳು ಬೇಡ, ದೊಡ್ಡ ಮಗಳು ಬೇಡ, ಚಿಕ್ಕ ಮಗಳು ಬೇಡ, ನೀನೇ ಬೇಕೇ ನನ್ನಮ್ಮೆ. ಅಯ್ಯೋ ರೇಖಾ, ನೀನಾ? ಅಂದ್ರೆ ಇವಳು ಮಾಲಿನಿ, ಅನ್ಪೂರ್ಣ, ಗೌಡ್ರೆ. ಅಯ್ಯೋ ಪಾಪಿಗಳ,
ನನ್ನನ್ನು ಹಾಳು ಮಾಡೋದಕ್ಕೆ ಈ ಗೆಟಪ್ ಹಾಕೊಂಡ್ ಬಂದಿದ್ದೀರಾ ನೀವು? ಅಯ್ಯೋ ಸೀತಾದೇವಿ ಅವರೇ, ನಿಮ್ಮನ್ನ ಹಾಳ್ ಮಾಡಕ್ಕೆ ಏಮಾರ್ಸಕ್ಕೆ ಅಲ್ಲ, ನೀವ್ ಇನ್ನೊಬ್ರು ಜೀವನನ ಹಾಳ್ ಮಾಡ್ತಾ ಇದ್ದೀರಾ. ಅದನ್ನ ತಪ್ಸೋಕೆ ಈ ತರ ಮಾಡಿದ್ವಿ. ನೀವ್ಯಾರೀ ಸರಿ ತಪ್ಪು ಕೇಳಕ್ಕೆ? ನನ್ ಮಗನಿಗೆ ಮರು ಮದುವೆ ಆದ್ರೂ ಮಾಡ್ತೀನಿ, ಇನ್ನೇನಾದ್ರೂ ಮಾಡ್ತೀನಿ. ಅದನ್ನ ಕೇಳೋ ರೇಟ್ಸು ನಿಮ್ಗೆ ಯಾರಿಗೂ ಇಲ್ಲ. ಹಂಗಲ್ಲ ಸೀತಮ್ಮ. ನೀವೇನು ಮಾತಾಡ್ಬೇಡಿ. ಎಲ್ಲ ಹಾಳ್ ಮಾಡ್ಬಿಟ್ಟು ಜಾಬ್ ಕೊಡಕ್ ಬಂದ್ರೆ ಕಲಾಸಿ ಪಾಳ್ಯ ಕಬಾಬ್ ಆಗಿ ಹೋಗ್ತೀರಾ. ಜೊತೆಗೆ ಬಿರಿಯಾನಿನೂ ಹೇಳ್ಬಿಡಿ, ಸಖತ್ತಾಗಿರುತ್ತೆ. ಸಮರ್ಥ್, ಯಾಕೆ ಇಲ್ಲಿ ನಿಲ್ಸಿದ್ರಿ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಗುಲಾಬಿ. ಏನೇ ಮಾತಾಡೋದಿದ್ರು ಮನೆಗೆ ಹೋಗಿ ಮಾತಾಡೋಣ. ಇಲ್ಲೆಲ್ಲ ನಿಂತ್ಕೊಳ್ಳೋದು ಒಳ್ಳೇದಲ್ಲ, ಏನಾದ್ರೂ ಅನಾಹುತ ಆಗುತ್ತೆ. ಅದ್ರ ಬಗ್ಗೆನೇ ಮಾತಾಡ್ಬೇಕು ಗುಲಾಬಿ. ನಂಗೊಂದು ಪ್ರಾಮಿಸ್ ಮಾಡ್ತೀಯಾ? ಪ್ರಾಮಿಸಾ? ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಸಮರ್ಥ್? ಏನಾಗಿದೆ ನಿಮ್ಗೆ? ಗುಲಾಬಿ, ಮೊದಲು ನಂಗೆ ಮಾತು ಕೊಡು, ಆಮೇಲೆ ಏನು ಅಂತ ಹೇಳ್ತೀನಿ. ಆಯ್ತು, ಇವಾಗ ಹೇಳಿ. ಎಂತ ಪರಿಸ್ಥಿತಿ ಬಂದ್ರೂ ನೀ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಯಾಕೆ ಸಮರ್ಥ್, ಯಾಕೆ ಈ ತರ ಡೌಟ್ ಪಡ್ತಿದ್ದೀರಾ? ನಾನ್ ನಿಮ್ಮನ್ ಬಿಟ್ಟು ಹೋಗ್ತೀನ? ಬಿಟ್ಟು ಹೋಗೋ ಆಗಿದ್ದಿದ್ರೆ ಇಷ್ಟೊಂದು ಪ್ರೀತಿ ಮಾಡ್ತಿದ್ನಾ? ನಿಮ್ಮನ್ ಬಿಟ್ಟಿರೋ ಶಕ್ತಿ ಇಲ್ಲ ಸಮರ್ಥ್ ನನಗೆ. ನಂಗೆ ಗೊತ್ತು ಗುಲಾಬಿ, ಆದ್ರೆ ಪರಿಸ್ಥಿತಿ ನಾವು ಅಂದ್ಕೊಂಡಿರಾಗಿರೋದಿಲ್ವಲ್ಲ. ಅದು ಯಾವಾಗ ಬೇಕಾದ್ರೂ ಕೈ ಮೀರಿ ಹೋಗ್ಬೋದು. ಅಂತ ಪರಿಸ್ಥಿತಿ ಬಂದ್ರೆ ನೀನ್ ನನ್ನ ಬಿಟ್ಟು ಹೋಗ್ತೀಯಾ? ಹಾಗೇನಾದ್ರೂ ಆದ್ರೆ ನಿಮ್ ಮಡಿಲಲ್ಲೇ ಪ್ರಾಣ ಬಿಡ್ತೀನಿ ಹೊರತು ನಿಮ್ಮಿಂದ ದೂರ ಅಂತೂ ಆಗಲ್ಲ ಸಮರ್ಥ್. ಇದೇ ಗುಲಾಬಿ ನನಗೆ ಬೇಕಾಗಿರೋದು. ಇವತ್ತು ಅಮ್ಮ ತಗೊಂಡಿರೋ ನಿರ್ಧಾರ ನಂಗೆ ಸರಿ ಅಂತ ಅನ್ನಿಸ್ತಿಲ್ಲ. ಅದನ್ನ ನಾವು ತಪ್ಪು ಅಂತ ಹೇಳಿದ್ರೆ ಅವ್ರು ಅದನ್ನ ಒಪ್ಕೊಳ್ಳೋದಿಲ್ಲ. ನಾನು ನಿನ್ ಮುಂದೆ ಏನೇ ನಿರ್ಧಾರ ತಗೊಂಡ್ರು ನೀ ನನ್ನ ಜೊತೆಗಿರ್ತೀಯ ತಾನೆ? ಸಮರ್ಥ್, ನೀವ್ ಎಂತದೇ ನಿರ್ಧಾರ ತಗೊಂಡ್ರು ನಾನ್ ನಿಮ್ ಜೊತೆ ಇರ್ತೀನಿ. ಆದ್ರೆ ಒಂದ್ ರಿಕ್ವೆಸ್ಟ್, ನಿಮ್ ಅಮ್ಮನ್ ಮನ್ಸಿಗೆ ನೋವಾಗೋ ತರ ಯಾವ ನಿರ್ಧಾರನೂ ತಗೋಬೇಡಿ. ಇವಾಗ ಅವರು ನಮ್ಮನ್ನ ಒಂದಾಗೋದಕ್ಕೆ ಬಿಡದೇ ಇರ್ಬೋದು, ಆದ್ರೆ ಮುಂದೆ ನಮ್ಮನ್ ಒಂದಾಗೋದಕ್ಕೆ ಬಿಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಪ್ಲೀಸ್ ಆ ತರ ಮಾತ್ರ ಮಾಡೋದಕ್ಕೆ ಹೋಗ್ಬಿಡಿ. ನಾನು ಅಮ್ಮನ ಮನ್ಸಿಗೆ ನೋವು ಮಾಡೋದಿಲ್ಲ ಗುಲಾಬಿ. ಆದ್ರೆ ಅವ್ರು ನಮ್ಮ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ನಮಗೆ ನೋವು ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಅದಕ್ಕೇನು ಹೇಳ್ತೀಯಾ? ಅವರೇ ಅಂತ ನಿರ್ಧಾರ ಮಾಡಿದ್ರೆ ನಮ್ಮ ಬದುಕನ್ನ ನಾವೇ ನೋಡ್ಕೋಬೇಕಲ್ಲ ಗುಲಾಬಿ. ಬೇಡ ಸಮರ್ಥ್, ನಾವು ಬದುಕನ್ನ ಕಟ್ಕೋಬೇಕಾಗಿರೋರು. ದುಡ್ಕಿ ಯಾವ ನಿರ್ಧಾರನೂ ತಗೊಳೋದ್ ಬೇಡ. ಫಸ್ಟು ಇವಾಗ ಮನೆಗೆ ಹೋಗೋಣ. ಮನೆಯವರೆಲ್ಲರೂ ಏನಾದ್ರೂ ಒಂದು ಪ್ಲಾನ್ ಮಾಡಿರ್ತಾರೆ, ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡೋಣ. ಆಮೇಲೆ ಮುಂದೆ ಏನಾಗುತ್ತೋ ನೋಡೋಣ. ಅಲ್ಲಿವರೆಗೂ ಯಾವ ನಿರ್ಧಾರನೂ ತಗೊಳೋದ್ ಬೇಡ ಪ್ಲೀಸ್. ಸಮರ್ಥ್, ಅಕಸ್ಮಾತ್ ನಿಮ್ಮಮ್ಮ ಏನಾದ್ರೂ ನನ್ನ ಬೇಡ ಅಂತ ಅಂದ್ರೆ ನೀವು ಬೇರೆ ಮದ್ವೆ ಆಗ್ತೀರಾ? ಹೌದು, ಆಗ್ತೀನಪ್ಪ.